ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ವಿಶ್ವ ರೇಡಿಯೋ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಪ್ರತಿ ವರ್ಷ ಫೆಬ್ರವರಿ 13ರಂದು ಈ ವಿಶ್ವ ರೇಡಿಯೋ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಇಂಟರ್ನೆಟ್ ಯುಗದಲ್ಲಿ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ನಂತಹ ಸಾಮಾಜಿಕ ಜಾಲತಾಣಗಳ ಭರಾಟೆಯಲ್ಲಿ ಅಂಗೈಯಲ್ಲೇ ಸ್ಮಾರ್ಟ್ಫೋನ್, HD ಗುಣಮಟ್ಟದ TV ನೋಡುವ ಕಾಲದಲ್ಲೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರುವ ಈ ರೇಡಿಯೋಗೆ ಈ ದಿನ ಮೀಸಲು. ಫೆಬ್ರವರಿ 13ರಂದು ವಿಶ್ವ ರೇಡಿಯೋ ದಿನ ಆಚರಿಸಲು ಯುನೆಸ್ಕೋ ತೆಗೆದುಕೊಂಡ ನಿರ್ಣಯ ಇಂದಿಗೂ ಕೂಡ ಪಾಲಿಸಿಕೊಂಡು ಹಾಗೂ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹೌದು, ಈ ದಿನದ ವಿಶ್ವ ರೇಡಿಯೋ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ರೇಡಿಯೋ ದಿನದ ಆಚರಣೆಯ ಹಿನ್ನೆಲೆ ಮತ್ತು ಮಹತ್ವ, ಅದರ ಗುರಿ ಉದ್ದೇಶಗಳು, ಹಾಗೆಯೇ ಪ್ರಸ್ತುತ ದಿನಗಳಲ್ಲಿ ಈ ರೇಡಿಯೋದ ವೈಶಿಷ್ಟ್ಯತೆ ಹಾಗೂ ಅದರ ಮಹತ್ವವನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ವಿಶ್ವ ರೇಡಿಯೋ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ಆಕಾಶವಾಣಿಯ ನಿವೃತ್ತ ಉಪನಿರ್ದೇಶಕರಾದಂಥ ಶ್ರೀಯುತ ಉಮೇಶ್ SS ಸರ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಉಮೇಶ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮಸ್ಕಾರ ಶ್ರೀಕಾಂತ್ ಅವರೇ. ಸರ್, ಮೊದಲಿಗೆ ತಮಗೂ ಕೂಡ ವಿಶ್ವ ರೇಡಿಯೋ ದಿನದ ಶುಭಾಶಯಗಳು ಸರ್. ಸರಗೂರಿನ ಜನಧ್ವನಿಯ ರೇಡಿಯೋ ಕೇಳುಗರಿಗೆ ವಿಶ್ವ ರೇಡಿಯೋ ದಿನದ ಶುಭಾಶಯಗಳು. ಸರ್, ಮೊದಲಿಗೆ ನಾವು ಯಾವುದೇ ಒಂದು ದಿನವನ್ನು ಆಚರಿಸ್ತೀವಿ ಅಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಹಿನ್ನೆಲೆಯನ್ನು ಒಳಗೊಂಡಿರುತ್ತೆ ಸರ್. ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ಈ ವಿಶ್ವ ರೇಡಿಯೋ ದಿನದ ಆಚರಣೆಯ ಹಿನ್ನೆಲೆ ಏನು ಸರ್? ಯಾವಾಗಲಿಂದ ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ? ವಿಶ್ವ ರೇಡಿಯೋ ದಿನದ ಹಿನ್ನೆಲೆ ಏನು ಅಂತಂದ್ರೆ, ಇದು ಒಂದು ರೀತಿ ಥ್ಯಾಂಕ್ಸ್ ಗಿವಿಂಗ್. ಸೊ ಎಲ್ಲ ಬ್ರಾಡ್ಕಾಸ್ಟರ್ಸ್ಗೂ ಕೂಡ, ಅಂದ್ರೆ ಪ್ರಸಾರಕರು ಯಾರ್ಯಾರಿದ್ದಾರೋ, ಸಾರ್ವಜನಿಕ ಪ್ರಸಾರಕರಾಗ್ಲಿ ಅಥವಾ ಖಾಸಗಿ ಪ್ರಸಾರಕರಾಗ್ಲಿ, ಎಲ್ಲ ಪ್ರಸಾರಕರಿಗೂ ಕೂಡ ಒಂದು ದಿನವನ್ನ ಮೀಸಲಿಟ್ಟು ಅವರು ಮಾಡುತ್ತಿರುವಂತಹ ಕೆಲಸಕ್ಕೆ ಒಂದು ರೀತಿ ಧನ್ಯವಾದಗಳನ್ನ ಅರ್ಪಿಸುವಂತಹ ಒಂದು ದಿನ. ಸೊ ಒಂದು ಥ್ಯಾಂಕ್ಸ್ ಗಿವಿಂಗ್ ದಿನವನ್ನ ಆಚರಿಸಬೇಕು ಅಂತ ಹೇಳಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು 2011ರಲ್ಲಿ ಯುನೆಸ್ಕೋ ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆಗೆ ಈ ಒಂದು ಮನವಿಯನ್ನ ಸಲ್ಲಿಸುತ್ತೆ. ಇದು 2012ರಲ್ಲಿ ವಿಶ್ವಸಂಸ್ಥೆ ಫೆಬ್ರವರಿ 13ರನ್ನ ವಿಶ್ವ ರೇಡಿಯೋ ದಿನವನ್ನಾಗಿ ಆಚರಿಸೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬರುತ್ತೆ. ಫೆಬ್ರವರಿ 13 ಯಾಕೆ ಅಂತಂದ್ರೆ, 1946ರಲ್ಲಿ ವಿಶ್ವಸಂಸ್ಥೆಯ ಒಂದು ರೇಡಿಯೋ ಆರಂಭವಾಗಿದ್ದು ಫೆಬ್ರವರಿ 13ರಂದು. ಆ ನಿಟ್ಟಿನಲ್ಲಿ ಫೆಬ್ರವರಿ 13ರನ್ನ ವಿಶ್ವ ರೇಡಿಯೋ ದಿನವನ್ನಾಗಿ ಆಚರಣೆ ಮಾಡುವಂಥದ್ದು ಎಲ್ಲ ಪ್ರಸಾರಕರಿಗೂ ಕೂಡ ಒಂದು ರೀತಿಯ ಧನ್ಯವಾದಗಳನ್ನು ಅರ್ಪಿಸಿ ಇನ್ನೂ ಹೆಚ್ಚಿನ ಕೆಲಸವನ್ನ ಅವರಿಂದ ನಾವು ನಿರೀಕ್ಷಿಸುವಂತೆ ಮಾಡುವಂಥದ್ದು, ಅವರಿಗೆ ಪ್ರೋತ್ಸಾಹವನ್ನು ನೀಡುವಂಥದ್ದು ಅನ್ನೋದು ಈ ಒಂದು ದಿನದ ಉದ್ದೇಶ. ಹಾಗಿದ್ರೆ ಈ ವರ್ಷ ಅಂದ್ರೆ 2026ನೇ ಸಾಲಿನ ಘೋಷವಾಕ್ಯ ಏನು ಸರ್? ಅದರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ. ಈ ವರ್ಷದ ಘೋಷವಾಕ್ಯ AI ಈಸ್ ಎ ಟೂಲ್, ನಾಟ್ ಎ ವಾಯ್ಸ್. ಅಂದ್ರೆ ರೇಡಿಯೋ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಎ ಟೂಲ್, ನಾಟ್ ಎ ವಾಯ್ಸ್. ಇದನ್ನೇ ಕೂಡ ವಿಶ್ವಸಂಸ್ಥೆ ಹೇಳ್ಬಿಟ್ಟಿದೆ. ಇದು ಈ ವರ್ಷದ ಧ್ಯೇಯವಾಕ್ಯ. ಅಂದ್ರೆ ಕೃತಕ ಬುದ್ಧಿಮತ್ತೆ ಹಾಗೂ ರೇಡಿಯೋ. ಅದಕ್ಕಿಂತ ಮುಂದುವರೆದು ಆ ವಿಶ್ವಸಂಸ್ಥೆ ಹೇಳುತ್ತೆ, ಕೃತಕ ಬುದ್ಧಿಮತ್ತೆ ಒಂದು ಸಾಧನ ಮಾತ್ರ, ಅದು ದನಿ ಅಲ್ಲ ಅಂತ. ಬಹಳ ಸುಂದರವಾದಂತಹ ಧ್ಯೇಯ ವಾಕ್ಯವನ್ನ ವಿಶ್ವಸಂಸ್ಥೆ ಈ ಸಾರಿ ಪ್ರಕಟಿಸಿದೆ ವಿಶ್ವ ರೇಡಿಯೋ ದಿನಕ್ಕೆ. ಹೌದು ಸರ್. ಅಂದ್ರೆ ನಾವೆಲ್ಲರೂ ಕೂಡ AI ಬಂದ್ಬಿಟ್ರೆ ಹೀಗಾಗತ್ತೆ ಹಾಗಾಗತ್ತೆ, ಅದರ ಹೆಸರೇ ಕೃತಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದೇನು ಇಂಟೆಲಿಜೆನ್ಸ್ ಅಲ್ಲ, ಅದೇನು ಬುದ್ಧಿ ಅಲ್ಲ, ಕೃತಕ. ನಿಮಗೆ ಕೃತಕ ಇಷ್ಟ ಆಗತ್ತಾ ಶ್ರೀಕಾಂತ್ ಅವರೇ? ಇಲ್ಲ ಸರ್. ಯಾವುದೇ ಎಲ್ಲಾದ್ರೂ ಮಾತಿನಲ್ಲೇ ನಾವು ಕೃತಕತೆ ಇದ್ರೆ ಕೃತ್ರಿಮತೆ ಅಂತೆಲ್ಲ ಪದಗಳೆಲ್ಲ ಬಳಸ್ತೀವಿ ನಾವು. ಅವನು ಬಹಳ ಕೃತಕವಾಗಿ ಮಾತಾಡ್ತಾನೆ, ಸೊ ಅವನಿಗೆ ನಗು ಬಂದ್ರು ಬರ್ದೇ ಇರೋ ಹಾಗೆ ನಟಿಸ್ತಾನೆ, ಅವನಿಗೆ ಅಳು ಬಂದ್ರು ಬರ್ದೇ ಇರೋ ಹಾಗೆ ನಟಿಸ್ತಾನೆ. ಇದೆಲ್ಲ ಕೃತಕ ಭಾವನೆಗಳಲ್ವಾ? ಇದೇ ರೀತಿಯಲ್ಲಿ ಕೂಡ ಈ ಒಂದು AI ನ ಬಳಕೆ ಆಗ್ತಾ ಇದೆ. ಇದು ಕೃತಕ, ಇದು ನಮಗೆ ಒಂದು ಪೂರಕವಾಗಿ ಏನಾದ್ರೂ ಕೆಲಸವನ್ನ ಮಾಡಿಕೊಡತ್ತೆ, ಸಹಕಾರವನ್ನ ನೀಡತ್ತೆ ಹೊರತು ಎಲ್ಲ ಕೆಲಸವನ್ನು ಅದೇ ಮಾಡತ್ತೆ ಅಂತ ಹೇಳಕ್ ಆಗಲ್ಲ. ಅಲ್ಲ, ಹೇಳೋದು ತಪ್ಪಾಗತ್ತೆ, ಆಗೋದು ಇಲ್ಲ ಅದರ ಕೈಯಲ್ಲಿ. ನಾವು ಏನು ಕೊಡ್ತೀವೋ, ನೀವು ನಿಮ್ಮ
ಜನಧ್ವನಿಯ ಮುಖಾಂತರ ಈ ಒಂದು AI ಟೂಲ್ ಇಟ್ಕೊಂಡು ಈ ರೀತಿ ಕಾರ್ಯಕ್ರಮ ಬೇಕು ಅಂತ ನೀವು ಹೇಳಿದಾಗ ಮಾತ್ರ ಅದು ಆ ಇನ್ಪುಟ್ಸ್ ಕೊಟ್ಟಾಗ ಅದ್ರ ಪ್ರಕಾರ ಅದು ಕೆಲಸ ಮಾಡುತ್ತೆ ಹೊರತು ಹೌದು. ಇದೇ ಕೆಲಸ AI ಮಾಡತ್ತೆ, ಜನರು ಯಾರು ಬೇಕಾಗಿಲ್ಲ ಅನ್ನೋದು ಬಹಳ ದೊಡ್ಡ ತಪ್ಪಾಗುತ್ತೆ. ಹೌದು ಸರ್. ಸರ್ ಹಾಗಿದ್ರೆ ಈ ವಿಶ್ವ ರೇಡಿಯೋ ದಿನವನ್ನು ಆಚರಣೆ ಮಾಡುವಂಥ ಆ ಪ್ರಾಮುಖ್ಯತೆ ಆಗಿರ್ಬೋದು, ಅದರ ಮಹತ್ವ ಆಗಿರ್ಬೋದು, ಇದನ್ನು ಸಮುದಾಯದ ಕೇಳುಗರಾಗಿರ್ಬೋದು ಅಥವಾ ರೇಡಿಯೋ ಕಾರ್ಯಕರ್ತಗಳಾಗಿರ್ಬೋದು ಯಾವ ರೀತಿ ಅರಿಬೇಕಾಗುತ್ತೆ ಸರ್? ಎಲ್ಲರೂ ಕೂಡ ಈ ರೀತಿ ಅರಿಬೇಕಾಗತ್ತೆ. ಸಮುದಾಯ ರೇಡಿಯೋಗಳಾಗಿರಬಹುದು ಅಥವಾ ಮುಖ್ಯ ವಾಹಿನಿಯಲ್ಲಿ ಇರುವಂತಹ ರೇಡಿಯೋ ಇರಬಹುದು, ಖಾಸಗಿ ಇರಬಹುದು ಅಥವಾ ಸರ್ಕಾರಿ ಸಂಸ್ಥೆಗಳಿರಬಹುದು, ಯಾವುದೇ ಒಂದು ರೇಡಿಯೋ ವಾಹಿನಿ ಇದರ ಪ್ರಕಾರ, ವಿಶ್ವಸಂಸ್ಥೆಯ ಪ್ರಕಾರ, ವಿಶ್ವಸಂಸ್ಥೆ ಏನ್ ಹೇಳುತ್ತೆ, ವಿಶ್ವ ರೇಡಿಯೋ ದಿನದ ಉದ್ದೇಶ ಏನು ಅಂತಂದ್ರೆ ಪ್ರಮುಖವಾಗಿ ಜಾಗೃತಿಯನ್ನ ಜನರಲ್ಲಿ ಮೂಡಿಸುವಂಥದ್ದು. ಹೌದು. ಜಾಗೃತಿಯಲ್ಲಿ ಜನರನ್ನ ಮೂಡಿಸಿ ರೇಡಿಯೋ ಈ ಒಂದು ಸಮುದಾಯಕ್ಕೆ ಎಷ್ಟು ಪ್ರಮುಖ ಅನ್ನೋದನ್ನ ತಿಳಿಸಿಕೊಡುವಂಥದ್ದು. ಹಾಗೇನೆ ನಮ್ಮ ಒಂದು ಪ್ರತಿನಿಧಿಗಳಿದಾರಲ್ಲ, ಯಾರು ಈ ರೀತಿಯಾದ ಕಾನೂನು ತಜ್ಞರಿದ್ದಾರೆ ಅಥವಾ ಈ ಒಂದು ನಿರ್ಣಯಗಳನ್ನ ತೆಗೆದುಕೊಳ್ತಾರಲ್ಲ, ಅವರಿಗೂ ಕೂಡ ಈ ಒಂದು ದಿನದ ಮುಖಾಂತರ ಅವರನ್ನ ಪ್ರೋತ್ಸಾಹಿಸುವಂಥದ್ದು. ಹೆಚ್ಚಾಗಿ ನೀವು ಸಮುದಾಯವನ್ನ ರೇಡಿಯೋ ಮುಖಾಂತರ ಬಳಸ್ಕೊಳ್ಳಿ, ಸಮುದಾಯಕ್ಕೆ ಏನೇ ತಲುಪಿಸಬೇಕಾದ್ರೂ ರೇಡಿಯೋ ಮುಖಾಂತರ ತಲುಪಿಸಿ, ಮಾಹಿತಿಯನ್ನ ರೇಡಿಯೋ ಮುಖಾಂತರ ನೀಡಿ ಅಂತ ಹೇಳಿ, ಜೊತೆಗೆ ಈ ಒಂದು ರೇಡಿಯೋ ನೆಟ್ವರ್ಕಿಂಗ್ ಅಂತ ನಾವು ಏನ್ ಹೇಳ್ತೀವಿ, ಒಂದಕ್ಕೊಂದು ಬೆಸೆದುಕೊಳ್ಳುವಂಥದ್ದು, ಸೊ ಇದನ್ನು ಕೂಡ ಹೆಚ್ಚು ಮಾಡಿಕೊಳ್ಳೋದು. ಹಾಗೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರವನ್ನು ಕೂಡ ಈ ಒಂದು ಪ್ರಸಾರಕರ ಮಧ್ಯೆ ತರುವಂಥದ್ದು. ಇದು ಈ ವಿಶ್ವ ರೇಡಿಯೋ ದಿನದ ಪ್ರಮುಖ ಉದ್ದೇಶ. ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ಸಮುದಾಯ ರೇಡಿಯೋಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ, ಖಾಸಗಿ ರೇಡಿಯೋಗೂ ಅನ್ವಯ ಆಗುತ್ತೆ, ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ರೇಡಿಯೋಗಳಿಗೂ ಕೂಡ ಇದೆಲ್ಲವೂ ಕೂಡ ಅನ್ವಯ ಆಗುತ್ತೆ. ಸರ್ ಹಾಗಿದ್ರೆ ಪ್ರಸ್ತುತ ದಿನಗಳಲ್ಲಿ ಎಷ್ಟೇ ಅಂತರ್ಜಾಲದ ವಿವಿಧ ರೀತಿಯ ಮಾಧ್ಯಮಗಳನ್ನು ನಾವು ಗಮನಿಸ್ತೀವಿ ಸರ್, ಆ ನಿಟ್ಟಿನಲ್ಲಿ ರೇಡಿಯೋ ಪ್ರಸ್ತುತವಾಗಿ ತನ್ನ ವೈಶಿಷ್ಟ್ಯವನ್ನು ಕಾಪಾಡ್ಕೊಳ್ತಾ ಬಂದಿರೋದು ಒಂದು ಹೆಮ್ಮೆಯ ವಿಚಾರ ಸರ್. ಆ ನಿಟ್ಟಿನಲ್ಲಿ ನೋಡ್ತಂದ್ರೆ ಅಂದಿನ ಕಾಲದ ಒಂದು ರೇಡಿಯೋ ವೈಶಿಷ್ಟ್ಯತೆಗೂ ಪ್ರಸ್ತುತ ರೇಡಿಯೋ ವೈಶಿಷ್ಟ್ಯತೆಗೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಸರ್, ಎಷ್ಟೆಲ್ಲ ಮುಂದುವರೆದಿದೆ ಸರ್ ರೇಡಿಯೋ ಮಾಧ್ಯಮ ಅನ್ನೋದು? ರೇಡಿಯೋ ಮಾಧ್ಯಮ ಬಹಳಷ್ಟು ಮುಂದುವರೆದಿದೆ, ಸಾಕಷ್ಟು ಮುಂದುವರೆದಿದೆ. 1923-24ರಲ್ಲಿ ನಮ್ಮ ದೇಶದಲ್ಲಿ ಈಗಿನ ಮುಂಬೈ, ಆಗ ಬಾಂಬೆ, ಈಗಿನ ಕೋಲ್ಕತ್ತಾ, ಆಗ ಕಲ್ಕತ್ತಾ ಮತ್ತೆ ಬಾಂಬೆಯಲ್ಲಿ 23-24ರಲ್ಲೇನೆ ಕೆಲವೊಂದು ಹವ್ಯಾಸಿ ಖಾಸಗಿ ರೇಡಿಯೋ ಕ್ಲಬ್ಗಳು ಪ್ರಾರಂಭ ಆಗುತ್ತೆ. ಅದು ನಂತರ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅಂತ 1927ರಲ್ಲಿ ಆಗುತ್ತೆ. ಇದು ಅಂದಿನ ಬ್ರಿಟಿಷ್ ಸರ್ಕಾರದ ಸುಪರ್ದಿಯಲ್ಲಿ ಇರತ್ತೆ, ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಂತ. ಇದು 1930ರಲ್ಲಿ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅಂತ ಇರತ್ತೆ. ಅದು ಸರ್ಕಾರವಾದ ಸ್ವಾಮ್ಯದಲ್ಲಿ ಬಂದಾಗ, ಆಗ ಒಂದು 2-3 ವರ್ಷ ಈ ಒಂದು ಸಂಸ್ಥೆಗಳು ನಡೆದು ನಂತರ ನಡೆಯೋದಕ್ಕಾಗೋದಿಲ್ಲ ಈ ಖಾಸಗಿ ಕ್ಲಬ್ಗಳು. ಅದಕ್ಕೆ ಸರ್ಕಾರ ಇದನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ. 1936ರಲ್ಲಿ ಆಲ್ ಇಂಡಿಯಾ ರೇಡಿಯೋ ಅನ್ನೋ ಒಂದು ಹೆಸರನ್ನ ಬ್ರಿಟಿಷ್ ಸರ್ಕಾರವೇ ಕೂಡ ಈ ಒಂದು ಹೆಸರನ್ನ ನೀಡುತ್ತೆ. ನಂತರ ತಮಗೆ ಗೊತ್ತಿದೆ 56-57ರಲ್ಲಿ ಆಕಾಶವಾಣಿ ಅನ್ನೋ ಹೆಸರು ಆಲ್ ಇಂಡಿಯಾ ರೇಡಿಯೋಗೆ ನಮ್ಮ ಭಾರತೀಯ ಭಾಷೆಯ ಪ್ರಕಾರ ಬರುತ್ತೆ, ನಾಮಕರಣ ಆಗತ್ತೆ. ಈ ಎಲ್ಲಾ ನಿಟ್ಟಿನಲ್ಲಿ ನೋಡಿದ್ರೆ ಆಗಿನಿಂದ ಈಗಿನವರೆಗೆ ನಮಗೆ ಸ್ವಾತಂತ್ರ್ಯ ಬಂದಾಗ ಬರೀ ಒಂದು 6 ರೇಡಿಯೋ ಕೇಂದ್ರಗಳು ಇದ್ವು, ಅಂದ್ರೆ ಪ್ರಮುಖವಾದಂತಹ ರೇಡಿಯೋ ಕೇಂದ್ರಗಳು. ದಿಲ್ಲಿ, ಮುಂಬೈ, ಕಲ್ಕತ್ತಾ, ಮಡ್ರಾಸು, ಮತ್ತೆ ಲಕ್ನೋ, ಮತ್ತೆ ತಿರುಚಿರಾಪಳ್ಳಿ, ಇದನ್ನ 6 ಕೇಂದ್ರಗಳು ಮಾತ್ರ ನೆಟ್ವರ್ಕ್ ಕೇಂದ್ರಗಳಾಗಿ ಇದ್ವು. ಇದು ಆಲ್ ಇಂಡಿಯಾ ರೇಡಿಯೋ ಸುಪರ್ದಿಗೆ ಬರ್ತಾ ಇತ್ತು 47ರಲ್ಲಿ ನಮ್ಗೆ ಸ್ವಾತಂತ್ರ್ಯ ಬಂದಾಗ. 35 ಸೆಪ್ಟೆಂಬರ್ 10ರಂದು ಮೈಸೂರಿನಲ್ಲಿ ಪ್ರೊಫೆಸರ್ MB ಗೋಪಾಲಸ್ವಾಮಿ ಅವರು ಆಕಾಶವಾಣಿ ಅನ್ನೋ ಒಂದು ಖಾಸಗಿ ರೇಡಿಯೋ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ ಅವರ ಮನೆಯಲ್ಲಿನೇ. ಮೈಸೂರು ಯಾಕೆ ನಮ್ಮ ರಾಷ್ಟ್ರ ಮಟ್ಟದ ಮ್ಯಾಪ್ ನಲ್ಲಿ ಆಗ ಬರಲಿಲ್ಲ ಅಂತಂದ್ರೆ ಈ ನೆಟ್ವರ್ಕ್ ಮೈಸೂರಿಗೆ ಇರಲಿಲ್ಲ.
ದಿಲ್ಲಿ, ಮುಂಬೈ, ಕಲ್ಕತ್ತಾ ಇದೆಲ್ಲ ಇದೆಯಲ್ಲ, ಅದರ ಜೊತೆಗೆ ನೆಟ್ವರ್ಕಿಂಗ್ ಅನ್ನುವಂಥದ್ದು ಮೈಸೂರಿನಲ್ಲಿ ಇರಲಿಲ್ಲ. ಯಾಕಂದ್ರೆ ಮೈಸೂರು ಬಹಳ ಕಡಿಮೆ ಸಾಮರ್ಥ್ಯದ ರೇಡಿಯೋ ಕೇಂದ್ರ ಆಗಿತ್ತು. ಆ ನಂತರ ಅದು ಕೂಡ ಮೈಸೂರು ಆಕಾಶವಾಣಿ ಕೂಡ 35ರಲ್ಲಿ ಪ್ರಾರಂಭ ಆಗಿ 44-45 ಹೊತ್ತಿಗೆ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟು ಮಹಾರಾಜರ ಸುಪರ್ದಿಗೆ ಬಂದು ಎಲ್ಲವೂ ಕೂಡ ಆಯ್ತು. 44ರಲ್ಲಿ ಮೈಸೂರು ಆಕಾಶವಾಣಿ ತನ್ನದೇ ಆದಂತಹ ಸ್ವಂತ ಕಟ್ಟಡವನ್ನ ಕೂಡ ಹೊಂದಿತು, ಎಲ್ಲ ಕೂಡ ಆಯ್ತು. ಆಗಿನಿಂದ ಆಗ ಗೋಪಾಲಸ್ವಾಮಿಯವರ ಕಾಲದಲ್ಲೂ ಕೂಡ ಎಂತೆಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ನೋಡಿ. ಇದೇ ರೀತಿ ಕಾರ್ಯಕ್ರಮಗಳು ದಿಲ್ಲಿಯಲ್ಲೂ, ಮುಂಬೈಯಲ್ಲೂ, ಕಲ್ಕತ್ತಾ, ಟ್ರಿಚಿ ಎಲ್ಲ ಕಡೆ ಕೂಡ ಇದು ಆಗ್ತಾನೆ ಇತ್ತು. ಆಗ 2ನೇ ಮಹಾಯುದ್ಧದ ಸಮಯದಲ್ಲಿ ನಮ್ಮ ಜನರಿಗೆ ಸುದ್ದಿಯನ್ನ ಕೊಡಬೇಕು, ನಮ್ಮ ಜನಕ್ಕೆ ಎಲ್ಲ ರೀತಿಯಂತಹ ಸುದ್ದಿಯನ್ನ ಕೊಡಬೇಕು, ಅವರಲ್ಲಿ ಜಾಗೃತಿ ಮೂಡಿಸಬೇಕು, ಏನ್ ಆಗ್ತಾ ಇದೆ ಪ್ರಪಂಚದಲ್ಲಿ, ದೇಶದಲ್ಲಿ ಅನ್ನೋ ತಿಳಿಸಬೇಕು ಅನ್ನೋ ಒಂದು ಕಾಳಜಿ ಗೋಪಾಲಸ್ವಾಮಿ ಅವರಿಗೆ ಸಾಕಷ್ಟಿತ್ತು. ಅವರಿಗೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಸಹಕಾರವನ್ನ ನೀಡಿದವರು ನಾ ಕಸ್ತೂರಿಯವರು. ಆಗ ಮೈಸೂರಿನಲ್ಲಿ ಸಮುದಾಯ ರೇಡಿಯೋ, ಒಂದು ರೀತಿ ಸಮುದಾಯ ರೇಡಿಯೋನೇ ಅದು. ಟೌನ್ ಹಾಲ್ ಅಲ್ಲಾಗ್ಲಿ ಅಥವಾ ಕೆಲವೊಂದು ಪಾರ್ಕ್ಗಳಲ್ಲಾಗ್ಲಿ, ಅಂದ್ರೆ ಉದ್ಯಾನವನಗಳಲ್ಲಾಗ್ಲಿ ಕೂಡ ರೇಡಿಯೋಗಳನ್ನ ಇಟ್ಟಿದ್ರು. ಆ ರೇಡಿಯೋದಲ್ಲಿ ಮೈಸೂರು ಆಕಾಶವಾಣಿ ಕಾರ್ಯಕ್ರಮಗಳು ಬರ್ತಾ ಇದ್ವು. ಆ ಬಿತ್ತರಗೊಂಡಂತಹ ಕಾರ್ಯಕ್ರಮನ ಜನ ಕೇಳಿಸ್ಕೊತಾ ಇದ್ರು. ಆ ಸಮಯದಲ್ಲಿ ಇಂಗ್ಲಿಷ್ ನಲ್ಲಿ ದಿಲ್ಲಿ ಕೇಂದ್ರದಿಂದ ಆಗ್ಲಿ ಅಥವಾ BBC ಇಂದ ಆಗ್ಲಿ ಅಥವಾ ಯಾವುದೇ ಕೇಂದ್ರದಿಂದ ಬಂದಂತಹ ಸುದ್ದಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿ ಇಲ್ಲಿ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿನ ಜನ ಮೈಸೂರಿಗರು 40ನೇ ದಶಕದಲ್ಲೇ ಕೂಡ ಸಾಕಷ್ಟು ಜಾಗೃತಿಯನ್ನ ಹೊಂದಿದ್ರು, ಇತರ ಕರ್ನಾಟಕ ಭಾಗದ ಜನಕ್ಕಿಂತ ಮೇಲಿದ್ರು ಅಂತ ಕೂಡ ಹೇಳ್ಬೋದು ಧೈರ್ಯವಾಗಿ. ಯಾಕೆ ಅಂತಂದ್ರೆ ಅಲ್ಲಿನ ಜನಕ್ಕೆ ಸಿಗದೆ ಇದ್ದಂತಹ ಸೌಲಭ್ಯವನ್ನ ಮೈಸೂರಿಗರು ಸಾಕಷ್ಟು ಪಡ್ಕೊಂಡಿದ್ರು ಆಗ್ಲೇನೆ. ಅದು ಒಂದು ಕಾರಣ ಕೂಡ ಮೈಸೂರು ಯಾಕೆ ಒಂದು ಸುಸಂಸ್ಕೃತವಾಗಿ ಬೆಳಿಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಕಾರಣ ಶಿಕ್ಷಣದ ಜೊತೆಗೆ ಮಾಹಿತಿ ಕೂಡ ಆಗ್ಲೇ ಇತ್ತು ಮೈಸೂರಿಗರಿಗೆ. ಇದು ಬಹಳ ದೊಡ್ಡ ಕೆಲಸ ಮೈಸೂರು ಆಕಾಶವಾಣಿ ಮಾಡಿರುವಂತದ್ದು. ಹಾಗೆ ಇತರ ಆಕಾಶವಾಣಿ ಕೇಂದ್ರಗಳು ಕೂಡ ಸಾಕಷ್ಟು ಕೆಲಸ ಮಾಡಿವೆ ಈ ನಿಟ್ಟಿನಲ್ಲಿ, ಆಗಲೇನೆ ಮಾಡಿವೆ. 60ರ ದಶಕದಲ್ಲಿ ಟ್ರಿಚಿ ಆಕಾಶವಾಣಿ ಕೇಂದ್ರದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭತ್ತ ಬೆಳೆಯ ಬಗ್ಗೆ ರೇಡಿಯೋ ಪಾಠಗಳು ಪ್ರಸಾರ ಆದವು. ಅದು ಸಾಕಷ್ಟು ಜನಪ್ರಿಯ ಆಯ್ತು. ಸಾಕಷ್ಟು ಜನಪ್ರಿಯ ಆಗೋದ್ರ ಜೊತೆಗೆ ಸಾಕಷ್ಟು ಜನ ರೈತರು ಈ ಒಂದು ಭತ್ತವನ್ನ ಹೇಗೆ ಬೆಳೆಯೋದು ಅನ್ನೋ ಮಾಹಿತಿಯನ್ನ ರೇಡಿಯೋ ಮುಖಾಂತರ, ಅಂದ್ರೆ ತಿರುಚಿ ಆಕಾಶವಾಣಿ ಮುಖಾಂತರ ಪಡ್ಕೊಂಡು ಅವರು ಬೆಳೆದಂತಹ ಭತ್ತಕ್ಕೆ ರೇಡಿಯೋ ರೈಸ್ ಅಂತಾನೆ ನಾಮಕರಣ ಮಾಡಿದ್ರು. ಮಾರುಕಟ್ಟೆಯಲ್ಲೂ ಕೂಡ ರೇಡಿಯೋ ರೈಸ್ ಅನ್ನೋದು 70-75ರವರೆಗೂ ಕೂಡ ರೇಡಿಯೋ ರೈಸ್ ಅನ್ನೋ ಒಂದು ರೈಸ್ ನಮ್ಗೆ ಸಿಗ್ತಾ ಇತ್ತು. ನಾವೀಗ ಸೋನಾ ಮಸೂರಿ, ಬಂಗಾರ ಸಣ್ಣ, ಅದು ಇದು ಏನೇನೋ ಹೆಸರುಗಳೆಲ್ಲ ಕರಿತೀವಲ್ಲ. ಸೊ ಆ ನಿಟ್ಟಿನಲ್ಲಿ ಆಗ ರೇಡಿಯೋ ರೈಸ್ ಅಂತ ಒಂದು ಬ್ರ್ಯಾಂಡ್ ಇತ್ತು. ರೇಡಿಯೋ ರೈಸ್ ನ ಜನರು ಹೆಚ್ಚು ಬಳಸ್ತಾ ಇದ್ರು. ಸೊ ಈ ರೀತಿಯಾಗಿ ಪ್ರಕೃತಿ ವಿಕೋಪಗಳ ಸಮಯದಲ್ಲಿ ಆಗ್ಬೋದು ಅಥವಾ ಇನ್ಯ ಯಾವುದೇ ವಿಷಯದಲ್ಲಿ ಆಗಬಹುದು, ಫ್ಲಡ್ಸ್ ಬಂದಾಗಿರಬಹುದು, ಭೂಕಂಪ ಬಂದಾಗಿರಬಹುದು, ಅತಿಯಾದಂತಹ ಮಳೆ ಬಂದಾಗಿರಬಹುದು, ಯಾವುದೇ ರೀತಿಯ ಪ್ರಕೃತಿ ವಿಕೋಪಗಳು ಹೇಳದ್ನಲ್ಲ ಅದು ಇರಬಹುದು, ಅಥವಾ ನಾವಾಗೆ ಮಾಡಿಕೊಂಡಂತಹ ಈ ಒಂದು ಸಾಕಷ್ಟು ಗಲಭೆಗಳ ಸಮಯದಲ್ಲಿ ಇರಬಹುದು, ಇತರ ಗಲಭೆಗಳಿರಬಹುದು, ದೊಡ್ಡ ದೊಡ್ಡ ಹಿಂಸಾಚಾರಗಳ ಸಮಯದಲ್ಲಿ ಇರಬಹುದು. ಎಲ್ಲ ಸಮಯದಲ್ಲೂ ಕೂಡ ರೇಡಿಯೋ ಮಾತ್ರ ಕೆಲಸ ಮಾಡಿರುವಂತದ್ದು, ತಕ್ಷಣ ಕೆಲಸ ಮಾಡುವಂತದ್ದು ಇವತ್ತಿಗೂ ಕೂಡ ಸಾಧ್ಯ ಇರೋದು ರೇಡಿಯೋ ಮಾತ್ರ, ರೇಡಿಯೋಗೆ ಮಾತ್ರ. ಬೇರೆ ಯಾವ ಮಾಧ್ಯಮಕ್ಕೂ ಕೂಡ ಈ ಒಂದು ಅವಕಾಶ ಇಲ್ಲ. ಇದು ರೇಡಿಯೋದ ಬಹಳ ದೊಡ್ಡ ಹೆಗ್ಗಳಿಕೆ. ಯಾಕೆ ಅಂತಂದ್ರೆ ರೇಡಿಯೋದಲ್ಲಿ ನಾವೆಲ್ಲ ನೋಡಿರೋ ಹಾಗೆ ಇದು 1 ಮ್ಯಾನ್ ಆರ್ಮಿ, ಒಬ್ಬ ವ್ಯಕ್ತಿ ಅಷ್ಟು ಕೆಲಸವನ್ನ ಮಾಡಬಹುದು. ಆದ್ರೆ ದೃಶ್ಯ ಮಾಧ್ಯಮದಲ್ಲಿ ನೀವು ನೀವೀಗ ನನ್ನನ್ನ ರೆಕಾರ್ಡ್ ಮಾಡ್ತಾ ಇದ್ದೀರಲ್ಲ, ಇದನ್ನ ಮಾಡೋದಕ್ಕೆ ನಿಮಗೆ 8-10 ಜನರ ಸಹಕಾರ ಬೇಕಾಗಿದೆ. ಇದು ರೇಡಿಯೋಗೆ ಇರುವಂತಹ ಬಹಳ ದೊಡ್ಡ ಶಕ್ತಿ. ಸರ್, ಹಾಗೇನೆ ತಾವು ಕೂಡ
ಮೈಸೂರು ಆಕಾಶವಾಣಿಯಲ್ಲಿ ಸಾಕಷ್ಟು ವರ್ಷಗಳ ಕೆಲಸವನ್ನು ಮಾಡಿ ಪ್ರಸ್ತುತ ಉಪನಿರ್ದೇಶಕರಾಗಿ ತಾವು ನಿವೃತ್ತಿಯನ್ನು ಹೊಂದಿದ್ದೀರಾ ಸರ್. ಆಕಾಶವಾಣಿಯಲ್ಲಿ ತಾವು ವೃತ್ತಿಯನ್ನು ನಿರ್ವಹಿಸಿದ ಕುರಿತು, ರೇಡಿಯೋ ಮುಖಾಂತರ ತಾವು ಬಿತ್ತರಿಸಿದಂಥ ಕಾರ್ಯಕ್ರಮಗಳ ಕುರಿತು ತಮ್ಮ ಅನುಭವವನ್ನು ನಮ್ಮ ಕೇಳೋರಿಗೆ ಹಂಚ್ಕೊಳ್ಳೋದಾದ್ರೆ ಸರ್. ನಾನು ಆಕಾಶವಾಣಿಗೆ ಯಾವತ್ತೂ ಕೂಡ ಬಹಳ ಋಣಿಯಾಗಿದ್ದೀನಿ, ಸಾಕಷ್ಟು ಋಣಿಯಾಗಿದ್ದೀನಿ. ಯಾಕೆ ಅಂತಂದ್ರೆ ನಾನು ಒಬ್ಬ ಜರ್ನಲಿಸಂ ವಿದ್ಯಾರ್ಥಿಯಾಗಿ ಜರ್ನಲಿಸಂ ಹಿನ್ನೆಲೆಯಿಂದ ಆಕಾಶವಾಣಿಯನ್ನ ಸೇರಿ, ಜೊತೆಗೆ ನಾಟಕದ ಹಿನ್ನೆಲೆ ಇತ್ತು, ನಂಗೆ ರಂಗಭೂಮಿ ಹಿನ್ನೆಲೆ ಇತ್ತು. ಆ ನಿಟ್ಟಿನಲ್ಲಿ ನಾನು ನಾಟಕಕ್ಕೆ ಸೆಲೆಕ್ಟ್ ಆಗಿ ನಾಟಕದ ಮುಖಾಂತರ ರೇಡಿಯೋ ನಾಟಕಗಳನ್ನ ಸಾಕಷ್ಟು ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಆಕಾಶವಾಣಿ ಮುಖಾಂತರ ಸುಮಾರು 800ಕ್ಕೂ ಮೇಲ್ಪಟ್ಟು ರೇಡಿಯೋ ನಾಟಕಗಳನ್ನ ನಾನು ನಿರ್ದೇಶನ ಮಾಡಿದ್ದೀನಿ, ನಿರ್ಮಾಣ ಮಾಡಿದ್ದೀನಿ. ಇದೆಲ್ಲಕ್ಕೂ ಕೂಡ ಅವಕಾಶ ಕೊಟ್ಟಿದ್ದು ಆಕಾಶವಾಣಿ. ಆಕಾಶವಾಣಿಯಲ್ಲಿ ಇರುವಂತಹ ಬಹಳ ಅವಕಾಶ ಅಥವಾ ದೊಡ್ಡ ಶಕ್ತಿ, ದೊಡ್ಡ ಅವಕಾಶ ಆಕಾಶವಾಣಿ ನಮಗೆ ಕೊಡುವಂತದ್ದು ಏನು ಅಂತಂದ್ರೆ, ಇತರ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮ ಇರಬಹುದು ಅಥವಾ ಈ ದೃಶ್ಯ ಮಾಧ್ಯಮದಲ್ಲಿ ಇರಬಹುದು, ಅಲ್ಲೆಲ್ಲ ಏನಾಗತ್ತೆ, ಅಲ್ಲಿನ ಉದ್ಯೋಗಿಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಪರಿಣತಿಯನ್ನ ಹೊಂದಿರಬೇಕಾಗತ್ತೆ. ಆ ಒಂದು ವಿಷಯದಲ್ಲಿ ಮಾತ್ರ ಅವರು ಮುಂದುವರಿಬೇಕಾಗತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ, ಈಗ ಪತ್ರಿಕಾ ಮಾಧ್ಯಮದಲ್ಲಿ ಫಿಲ್ಮ್ ಜರ್ನಲಿಸ್ಟ್, ಚಲನಚಿತ್ರ ಪ್ರತಿನಿಧಿನೇ ಸಪರೇಟ್ ಆಗಿ ಒಬ್ರು ಇರ್ತಾರೆ. ಅವರು ರಾಜಕೀಯ ಕವರ್ ಮಾಡೋ ಹಾಗಿಲ್ಲ. ರಾಜಕೀಯವನ್ನ ಕವರ್ ಮಾಡುವಂತಹ ಒಬ್ಬ ಪತ್ರಕರ್ತ ಸಿನಿಮಾವನ್ನ ಕವರ್ ಮಾಡೋ ಹಾಗಿಲ್ಲ. ಸಿನಿಮಾವನ್ನ ಮಾಡೋನು ಕ್ರೀಡೆಯನ್ನ ಕವರ್ ಮಾಡೋ ಹಾಗಿಲ್ಲ. ಈ ರೀತಿ. ಆದ್ರೆ ಆಕಾಶವಾಣಿಯಲ್ಲಿ ಹೇಗೆ ಅಂತಂದ್ರೆ, ಅದೇ ಒಬ್ಬ ಉದ್ಯೋಗಿ ತನಗೆ ಸಾಮರ್ಥ್ಯ ಇದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡಬಹುದು. ಅದು ನಮ್ಗೆಲ್ಲ ಅವಕಾಶ ಕೊಡ್ತು. ಆದ್ರಿಂದ ನಾನು ರಾಜಕೀಯ ಸಮಾರಂಭಗಳನ್ನ ಕೂಡ ಕವರ್ ಮಾಡಿದ್ದೀನಿ. ಪ್ರಧಾನಮಂತ್ರಿಗಳಾಗಿರಬಹುದು ಅಥವಾ ರಾಷ್ಟ್ರಪತಿಗಳಾಗಿರಬಹುದು, ಮುಖ್ಯಮಂತ್ರಿಗಳಾಗಿರಬಹುದು ಅಥವಾ ಇತರ ಮಂತ್ರಿಗಳಾಗಿರಬಹುದು, ಅವ್ರದೆಲ್ಲ ಕೂಡ ಸಮಾರಂಭಗಳನ್ನು ನಾವು ಕವರ್ ಮಾಡ್ತೀವಿ. ಅದರ ಒಂದು ಬಾನುಲಿ ವರದಿಯನ್ನ ಮಾಡುವಂತಹ ಅವಕಾಶ ಸಿಕ್ಕಿದೆ. ಹಾಗೇನೆ ಸಾಕಷ್ಟು ನಾಟಕಗಳನ್ನ, ಈ ಹಿಂದೆ ನಾ ಹೇಳಿದ ಹಾಗೆ ರೇಡಿಯೋ ನಾಟಕಗಳನ್ನ 800ಕ್ಕೂ ಹೆಚ್ಚು ಮಾಡಿದ್ದೀನಿ. ಆ ಒಂದು ಹೆಗ್ಗಳಿಕೆ ನನಗಿದೆ. 25 ವರ್ಷಗಳಷ್ಟು ಕಾಲ ರೇಡಿಯೋ ನಾಟಕಗಳನ್ನ ನಿರ್ಮಿಸಿದಂತಹ, ನಿರ್ದೇಶಿಸಿದಂತಹ ವ್ಯಕ್ತಿಯಾಗಿ ಅಥವಾ ನಾನೊಬ್ಬನೇ ಇರಬಹುದು ದೇಶದಲ್ಲಿ ಅಂತ ಅನ್ಸುತ್ತೆ. ಅಂತಹ ಒಂದು ಅವಕಾಶ ಕೂಡ ನನಗೆ ಸಿಕ್ಕಿದೆ. ಜೊತೆಗೆ ಸಾಕಷ್ಟು ರೂಪಕಗಳನ್ನ ಮಾಡಿದ್ದೀನಿ, ಸಾಕಷ್ಟು ಸರಣಿ ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ. ಜೊತೆಗೆ ವಿವಿಧ ಟಾಕ್ ಶೋ ಅಂತ ಈಗ ನಾವು ಏನು ಕರಿತೀವಿ, ಆ ಟಾಕ್ ಶೋಗಳನ್ನ, ಸಂವಾದ ಕಾರ್ಯಕ್ರಮಗಳನ್ನ ಕೂಡ ಮಾಡಿದ್ದೀನಿ. ಅದರಲ್ಲಿ ಪ್ರಮುಖವಾದಂಥದ್ದು ಪತ್ರಕರ್ತ ಅಂತ ಬೆಂಗಳೂರು ಆಕಾಶವಾಣಿಯಲ್ಲಿ ನಾನು 9 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಾಗ 3 ವರ್ಷಕ್ಕೂ ಮೇಲ್ಪಟ್ಟು ಪ್ರತಿ ಮಂಗಳವಾರ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೆ ಈ ಒಂದು ನೇರ ಪ್ರಸಾರದ ಕಾರ್ಯಕ್ರಮವನ್ನ ಸುಮಾರು 163 ಪತ್ರಕರ್ತರನ್ನ, ನಮ್ಮ ಕರ್ನಾಟಕದ ಪತ್ರಕರ್ತರು, ಅವರು ಕನ್ನಡದ ಪತ್ರಕರ್ತರೇ ಆಗಿರಬಹುದು ಅಥವಾ ಇಂಗ್ಲಿಷ್ ನಲ್ಲಿ ಪತ್ರಕರ್ತ ವೃತ್ತಿಯನ್ನ ಮಾಡಿರಬಹುದು ಅಥವಾ ಮಾಡ್ತಾ ಇದ್ದಿರಬಹುದು ಆಗಿನ ಕಾಲಕ್ಕೆ, ಅಂತವರನ್ನ ಗುರುತಿಸಿ 163 ಪತ್ರಕರ್ತರನ್ನ ಕಾರ್ಯಕ್ರಮವನ್ನ ಅವರ ಜೊತೆ ಮಾತುಕತೆ ಮಾಡಿ ರೂಪಿಸಿರುವಂತಹದ ಹೆಗ್ಗಳಿಕೆ ನನಗೆ ಇದೆ. ಜೊತೆಗೆ ಸಾಕಷ್ಟು ಸರ್ಕಾರಿ ಯೋಜನೆಗಳು, ಕೇಂದ್ರ ಸರ್ಕಾರಿ ಯೋಜನೆಗಳು, ರಾಜ್ಯ ಸರ್ಕಾರಿ ಯೋಜನೆಗಳು ಅಥವಾ ಫೋನ್ ಇನ್ ಕಾರ್ಯಕ್ರಮಗಳು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡಿದಂತಹ ಅನುಭವ ನನಗೆ ಆಕಾಶವಾಣಿ ಕೊಟ್ಟಿದೆ. ಇನ್ನೂ ಒಂದು ಪ್ರಮುಖವಾದಂತಹ ವಿಷಯ ಅಂತಂದ್ರೆ, ಈ 800 ನಾಟಕಗಳನ್ನ ಮಾಡಿದ ಜೊತೆಗೆ ನಾನು ಎಲ್ಲ ರೀತಿಯಾದಂತಹ ಪ್ರಕೃತಿ ವಿಕೋಪಗಳನ್ನ ಕವರ್ ಮಾಡಿದ್ದೀನಿ ಆಕಾಶವಾಣಿಗೆ. ನಾನು ಭೂಕಂಪವನ್ನ ಕೂಡ ಕವರ್ ಮಾಡಿದ್ದೀನಿ. ಗುಲ್ಬರ್ಗಾದಲ್ಲಿದ್ದಾಗ ಲಾತೂರ್ ಭೂಕಂಪ ಆಯ್ತು 93ರಲ್ಲಿ. ಆ ಸಮಯದಲ್ಲಿ ನಾನು ಭೂಕಂಪದ ಬಗ್ಗೆ ಸರಣಿ ಕಾರ್ಯಕ್ರಮಗಳನ್ನ ಮಾಡುವಂತಹ ಅವಕಾಶ ಸಿಕ್ತು. ಆನಂತರ ಮಡಿಕೇರಿಗೆ ಬಂದಾಗ ಆಗ ಅತಿಯಾದಂತಹ ಪ್ರವಾಹ ಬಂತು. ಆ ನಿಟ್ಟಿನಲ್ಲಿ ಪ್ರವಾಹವನ್ನ ಕೂಡ, ಆ ಸಮಯದಲ್ಲಿ ಜನರ ಸ್ಥಿತಿಗತಿಗಳು, ಅವರಿಗೆ ನೀಡಬೇಕಾದಂತಹ ಸಹಕಾರಗಳು, ಸಹಾಯ, ಈ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾನು ಮಾಡಿದ್ದೀನಿ. ನನಗೆ ಮತ್ತೊಂದು ದೊಡ್ಡ ಅವಕಾಶ ಸಿಕ್ಕಿದ್ದು ಅಂದ್ರೆ, ಮೈಸೂರು ಆಕಾಶವಾಣಿ ತನ್ನ 90ನೇ ವರ್ಷವನ್ನ ಆಚರಿಸ್ಕೋತು. ಇದು ನನ್ನ ನೇತೃತ್ವದಲ್ಲೇ ನಡೆಯಿತು. ಬಹಳ ದೊಡ್ಡ ಕಾರ್ಯಕ್ರಮಗಳು ಮಂಡ್ಯ, ಚಾಮರಾಜನಗರ ಹಾಗೂ ಮೈಸೂರಿನಲ್ಲಿ ನಮ್ಮ ದೆಹಲಿಯಿಂದ ಮಹಾ ನಿರ್ದೇಶಕರು ಕೂಡ ಬಂದಿದ್ರು. ಸಾಕಷ್ಟು ಜನ ಬಂದಿದ್ರು. ಅದಕ್ಕೂ ಮುಂಚೆ ಒಂದು ಮುಕ್ತ ಪ್ರವೇಶವನ್ನ ಕೂಡ ಮಾಡಿದ್ವಿ ಆಕಾಶವಾಣಿಗೆ. ಎಲ್ಲ ಸಾಕಷ್ಟು ಜನ ಬಂದಿದ್ರು.
ಮೈಸೂರು ಆಕಾಶವಾಣಿಯನ್ನ ಯಾವ ನಿಟ್ಟಿನಲ್ಲಿ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾಗತ್ತೋ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ರೂಪಿಸಿಕೊಂಡು ಅದು ಯಶಸ್ವಿ ಆಗೋದಕ್ಕೆ ಕೂಡ ಕಾರಣ ಆಯಿತು. ಈ ನಿಟ್ಟಿನಲ್ಲಿ ನನ್ನ ಆಗಿನ ಹಾಗೂ ಈಗಿನ ಈ ಒಂದು ಸಿಬ್ಬಂದಿ ವರ್ಗ ಏನೇನಿತ್ತು ಅವರೆಲ್ಲ ಕೂಡ ನನಗೆ ಸಾಕಷ್ಟು ಸಹಕಾರ ನೀಡಿದ್ದಕ್ಕೇನೆ ಎಲ್ಲ ಯೋಜನೆಗಳು ಕೂಡ, ಕಾರ್ಯಕ್ರಮಗಳು ಕೂಡ ಯಶಸ್ವಿ ಆಯಿತು ಅಂತ ಬಹಳ ದೊಡ್ಡ ಭಾವನೆ. ಅವರೆಲ್ಲರಿಗೂ ಕೂಡ ಈ ಒಂದು ಸಮಯದಲ್ಲಿ ನನ್ನ ಒಂದು ಕೃತಜ್ಞತೆಗಳನ್ನ ತಿಳಿಸೋದಕ್ಕೆ ಬಹಳ ಇಷ್ಟಪಡ್ತೀನಿ. ಜೊತೆಗೆ ಹೊಸ ಹೊಸ ಕಾರ್ಯಕ್ರಮಗಳನ್ನ ಮೈಸೂರು ಆಕಾಶವಾಣಿ ಮೂಲಕ ನಾವು ರೂಪಿಸಿದ್ವಿ. ಕರೋನಾ ಸಮಯದಲ್ಲಿ ಜನಕ್ಕೆ ಸಾಕಷ್ಟು ಉಪಯೋಗ ಆಗುವಂತಹ ಕಾರ್ಯಕ್ರಮಗಳನ್ನ ನೀಡಿದ್ವಿ. ತಮ್ಮ ಸಮುದ್ಯತಾ ಶ್ರೋತೃ ಬಳಗದ ಜೊತೆ ಸೇರ್ಕೊಂಡು ಅವರಿಗೆ ಒಂದು ಆಹಾರದ ಕಿಟ್ ಅನ್ನು ಕೂಡ ಸುಮಾರು ಜನಕ್ಕೆ ನಾವು ವಿತರಣೆ ಮಾಡಿದ್ವಿ. ಹೀಗೆ ವಿವಿಧ ರೀತಿಯಾದಂತಹ ಹೊಸ ಹೊಸ ಕಾರ್ಯಕ್ರಮಗಳನ್ನ ರೂಪಿಸಿ ಮೈಸೂರು ಆಕಾಶವಾಣಿ ತನ್ನ ಒಂದು ಹೆಸರನ್ನ ಎಂದಿಗೂ ಕೂಡ ಮೇಲ್ಮಟ್ಟದಲ್ಲೇ ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ, ಜನಪ್ರಿಯವಾದಂತಹ ಕಾರ್ಯಕ್ರಮಗಳ ಜೊತೆಗೆ ಮಾಹಿತಿಯುಕ್ತ ಕಾರ್ಯಕ್ರಮಗಳನ್ನ ರೂಪಿಸಿದ್ವಿ. ಸರ್, ಹಾಗೆಯೇ ಪ್ರಸ್ತುತ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಹಲವಾರು ಸಮುದಾಯ ರೇಡಿಯೋ ಕೇಂದ್ರಗಳು ಸ್ಥಳೀಯ ಸಮುದಾಯಕ್ಕೆ ಅಗತ್ಯವಿರುವಂತಹ ಮಾಹಿತಿ ಹಾಗೂ ಜಾಗೃತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮದ ಕೊನೆಯದಾಗಿ ಈ ಸಮುದಾಯ ರೇಡಿಯೋ ಕೇಂದ್ರಗಳ ಮಹತ್ವ ಕುರಿತು, ಆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂಥ ಅಗತ್ಯ ಮಾಹಿತಿಗಳನ್ನು ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಸಮುದಾಯದ ಕರ್ತವ್ಯ ಹಾಗೂ ಜವಾಬ್ದಾರಿಗಳ ಕುರಿತು, ಸಮುದಾಯಕ್ಕೆ ಈ ಸಮುದಾಯ ರೇಡಿಯೋ ಕೇಂದ್ರಗಳ ಕುರಿತು ಏನು ಸಲಹೆ ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಸಮುದಾಯ ರೇಡಿಯೋಗಳ ವಿಷಯಕ್ಕೆ ಬಂದಾಗ ಸಮುದಾಯ ರೇಡಿಯೋಗಳ ಪಾತ್ರ ಬಹಳ ದೊಡ್ಡದು. ಸಮುದಾಯ ರೇಡಿಯೋಗಳು ಜನರನ್ನ, ಆ ಒಂದು ಸಮುದಾಯವನ್ನ ತೀಡುವಂತಹ ಕೆಲಸ ಬಹಳ ಚೆನ್ನಾಗಿ ಮಾಡುವಂತಹ ಅವಕಾಶ ಇದೆ ರೇಡಿಯೋ ಕೇಂದ್ರಗಳಾಗಿ. ಅವರಿಗೆ ಯಾವ ರೀತಿಯಾದಂತಹ ಮಾಹಿತಿಯನ್ನ ನೀಡಬೇಕು ಅದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದಾಗ ಏನಾಗತ್ತೆ, ಮೈಸೂರು ಆಕಾಶವಾಣಿಯನ್ನೇ ಉದಾಹರಣೆಯಾಗಿ ಕೊಟ್ಟಾಗ ಮಂಡ್ಯ, ಮೈಸೂರು, ಚಾಮರಾಜನಗರ 3 ಜಿಲ್ಲೆಗಳು ಮೈಸೂರು ಆಕಾಶವಾಣಿಗೆ ಸೇರುತ್ತೆ ಕಾರ್ಯಕ್ರಮಗಳ ದೃಷ್ಟಿಯಿಂದ. ಈ 3 ಜಿಲ್ಲೆಯಲ್ಲಿ ಹೇಗೆ ಕಾರ್ಯಕ್ರಮಗಳನ್ನ ರೂಪಿಸಬೇಕು, ಈ 3 ಜಿಲ್ಲೆಯ ಜನಕ್ಕೆ ಹೇಗೆ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಟುಕೊಂಡು ನಾವು ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ. ಇದು ಬಹಳ ದೊಡ್ಡ ಕ್ಯಾನ್ವಾಸ್ ಆಯ್ತು. ಆದ್ರೆ ನಿಮಗೆ ಒಂದು ಪುಟ್ಟ ಸಮುದಾಯ ಒಂದು ಸಿಕ್ಕಿರುತ್ತೆ. ಆ ಒಂದು ಸಮುದಾಯದ ಬೆಳವಣಿಗೆ ಹೇಗೆ ಮಾಡಬೇಕು, ಆ ಒಂದು ಸಮುದಾಯವನ್ನ ಮುಖ್ಯವಾಹಿನಿಗೆ ಹೇಗೆ ತರಬೇಕು, ಮಾಹಿತಿಯ ದೃಷ್ಟಿಯಲ್ಲಾಗಬಹುದು ಅಥವಾ ಜಾಗೃತಿಯ ದೃಷ್ಟಿಯಲ್ಲಾಗಬಹುದು ಅಥವಾ ಆಡಳಿತದ ದೃಷ್ಟಿಯಲ್ಲಾಗಬಹುದು ಅಥವಾ ಅಭಿವೃದ್ಧಿಯ ದೃಷ್ಟಿಯಲ್ಲಾಗಬಹುದು, ಇದೆಲ್ಲವನ್ನು ಕೂಡ ಮಾಡೋದಕ್ಕೆ ಸಮುದಾಯ ರೇಡಿಯೋಗಳಿಗೆ ಅವಕಾಶ ಇದೆ. ಇದನ್ನ ಸಮುದಾಯ ರೇಡಿಯೋಗಳು ಸಾಕಷ್ಟು ಬಳಸಿಕೊಳ್ಳಬೇಕು, ಮಾಡಬೇಕು, ಅವಕಾಶ ಸಿಕ್ಕಾಗೆ ಕೆಲಸ ಮಾಡಬೇಕು. ಅದರ ಜೊತೆಗೆ ಸಮುದಾಯ ರೇಡಿಯೋವನ್ನ ಕೇಳ್ತಾ ಇರುವಂತಹ ಜನ ಕೂಡ, ನಿಮ್ಮ ಕೇಳುಗರು ಕೂಡ ಸಮುದಾಯ ರೇಡಿಯೋ ನಮಗೆ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಕೊಡಬೇಕು, ನಮ್ಮ ಕಾರ್ಯಕ್ರಮಗಳು ಹೀಗಿರಬೇಕು, ಇದು ನಮ್ಮ ಹಕ್ಕು, ನಮಗೆ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಕೊಟ್ಟಾಗ ನಮ್ಮ ಜೀವನ ಮಟ್ಟ ಬಹಳ ಚೆನ್ನಾಗಿ ಸುಧಾರಿಸುತ್ತೆ, ನಮಗೂ ಕೂಡ ಖುಷಿ ಆಗತ್ತೆ, ನಮ್ಗ ಮಕ್ಕಳು ಕೂಡ, ಮುಂದಿನ ಪೀಳಿಗೆಯು ಕೂಡ ಸಾಕಷ್ಟು ಮುಂದುವರಿಲಿಕ್ಕೆ ಅವಕಾಶ ಅನ್ನೋದನ್ನ ಅವರು ಕೂಡ ನಿಮ್ಮ ತಿಳುವಳಿಕೆಗೆ ತಂದು ಕೆಲಸ ಮಾಡೋ ತರ ಆದಾಗ ಖಂಡಿತ ಸಮುದಾಯ ರೇಡಿಯೋದವರು ಹಾಗೂ ಅಲ್ಲಿನ ಸಮುದಾಯ ಎರಡು ಒಟ್ಟಾಗಿ ಸೇರ್ಕೊಂಡಾಗ ಬಹಳ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಮಾಡಬಹುದು. ಖಂಡಿತ ಸಮುದಾಯವನ್ನ ಮೇಲೆ ತರೋ ಪ್ರಯತ್ನ ಸಾಕಷ್ಟು ಮಾಡಬಹುದು. ಯಾಕಂದ್ರೆ ಇದು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ನನಗೆ ತಿಳಿದಿರೋ ಹಾಗೆ ಆಕಾಶವಾಣಿಯ ಮುಖಾಂತರ ಕೋಟ್ಯಾಂತರ ಜನ ಜೀವನವನ್ನ ಕಟ್ಕೊಂಡಿದ್ದಾರೆ, ಬದುಕನ್ನ ರೂಪಿಸ್ಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ಕೇಳಿ ನಮ್ಮ ಬರೀ ದನಿಯ ಮುಖಾಂತರ ಮಾತ್ರ, ಅವರು ನಮ್ಮ ಮುಖವನ್ನ ನೋಡಿಲ್ಲ, ದನಿಯ ಮುಖಾಂತರ ಮಾತ್ರ ಮಾಹಿತಿಯನ್ನ ಪಡ್ಕೊಂಡು ಅವರ ಒಂದು ಬದುಕನ್ನ ಕಟ್ಕೊಂಡಿದ್ದಾರೆ, ರೂಪಿಸ್ಕೊಂಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಎದ್ದು ಕಾಣುವಂತಹದ್ದು ರೈತರು. ರೈತರು ಇವತ್ತಿಗೂ ಕೂಡ ಮೈಸೂರಿನ ಸುತ್ತಮುತ್ತ ಇರಬಹುದು, ಮೈಸೂರಿನ ಸುತ್ತಮುತ್ತ ನನಗೆ ಗೊತ್ತಿರೋದ್ರಿಂದ ನಾನು ಹೆಚ್ಚಾಗಿ ಹೇಳ್ತೀನಿ, ಸಾಕಷ್ಟು ಜನ ರೈತರು ಇವತ್ತಿಗೂ ಕೂಡ ನಮ್ಮ ಕೃಷಿ ಕಾರ್ಯಕ್ರಮಗಳನ್ನ ಕೇಳಿ, ಇತರ ಪಾಠಗಳನ್ನ ಕೇಳ್ಕೊಂಡು ಅವರು
ಜಮೀನು ಇಲ್ಲದೆ ಇರೋರು ಕೂಡ ಜಮೀನು ತಗೊಳಕ್ ಶುರು ಮಾಡಿ ಆ ಒಂದು ಮುಖಾಂತರ ಒಂದು ಸಾಗುವಳಿ ಅದು ಇದು ಮಾಡಿಕೊಂಡು ಈಗ ಅವರ ಬದುಕನ್ನ ರೂಪಿಸ್ಕೊಂಡಿದ್ದಾರೆ. ಇದೇ ರೀತಿ ನಾವು ಸಾಕಷ್ಟು ಜಾಗೃತಿಯನ್ನ ಕೂಡ ರೇಡಿಯೋ ಅಂತ ಮಾತ್ರ ನಾ ಹೇಳ್ತೀನಿ, ಆಕಾಶವಾಣಿ ಇರಬಹುದು ಅಥವಾ ಸಮುದಾಯ ರೇಡಿಯೋ ಇರಬಹುದು ಅಥವಾ ಖಾಸಗಿ ಇರಬಹುದು, ರೇಡಿಯೋ ಅನ್ನೋದು ಬಹಳ ಬಹಳ ಪವರ್ಫುಲ್ ಮೀಡಿಯಂ, ಸಾಕಷ್ಟು ಶಕ್ತಿಯುತವಾದಂತಹ ಮಾಧ್ಯಮ. ಇಷ್ಟೊಂದು ಶಕ್ತಿಯುತವಾದಂತಹ ಮಾಧ್ಯಮ ಪ್ರಪಂಚದಲ್ಲೇ ಬೇರೆ ಯಾವುದು ಇಲ್ಲ, ಯಾವುದು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ ನಾವೇನು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ ಅಥವಾ ಫೇಸ್ಬುಕ್ ಆಗ್ಲಿ ಟ್ವಿಟರ್ ಅದು ಇದು ಏನೇನೋ ಹೇಳ್ತೀವಿ, ಅದೆಲ್ಲವೂ ಕೂಡ ಒಂದು ರೀತಿ ನೋಡಿದಾಗ ಕೆಲವೊಂದು ಸೀಮಿತ. ಈಗ ನಿಮ್ಮ ಹತ್ರ ನಿಮ್ಮ ಮೊಬೈಲ್ ಅಲ್ಲಿ ಸ್ಮಾರ್ಟ್ ಫೋನ್ ಇರ್ಬೇಕಾಗತ್ತೆ, ಅದರಲ್ಲಿ ನೀವು ಈ ಒಂದು ಸೋಷಿಯಲ್ ಮೀಡಿಯಾ ಸಿಗತ್ತೆ ಹೊರತು ಫೋನ್ ಇಲ್ದೇ ಇರೋನ್ಗೆ ಅದು ತಲುಪಲ್ಲ, ಫೋನ್ ಬೇಡ ಅಂದವನ್ಗೆ ಅದು ತಲುಪಲ್ಲ. ಆದ್ರೆ ರೇಡಿಯೋ ಆ ರೀತಿ ಅಲ್ಲ. ಸೊ ರೇಡಿಯೋ ಬಹಳ ಪ್ರಮುಖವಾದಂತಹ ಮಾಧ್ಯಮ. ಪಕ್ಕದ ಮನೆಯವರು ಜೋರಾಗಿ ಹೇಳಿದ್ರೆ ರೇಡಿಯೋ ಹಾಕಿದ್ರೆ ನಿಮ್ಮ ಕಿವಿಗೂ ಕೂಡ ಬೀಳುತ್ತೆ ಉತ್ತಮವಾದಂತಹ ಅಂಶಗಳು. ಈ ರೀತಿಯಾಗಿ ರೇಡಿಯೋ ಅಷ್ಟು ಪ್ರಮುಖವಾದಂತಹ ಶಕ್ತಿಯುತವಾದಂತಹ ಮಾಧ್ಯಮ ಪ್ರಪಂಚದಲ್ಲೇ ಯಾವುದು ಇಲ್ಲ. ಎಲ್ಲ ಸಮುದಾಯ ರೇಡಿಯೋ ಕೇಳುಗರು, ಅದರಲ್ಲೂ ಪ್ರಮುಖವಾಗಿ ಈಗ ಜನಧ್ವನಿ ಮುಖಾಂತರ ಮಾತಾಡ್ತಾ ಇರೋದ್ರಿಂದ ಜನಧ್ವನಿಯ ಎಲ್ಲ ಕೇಳುಗರು ಕೂಡ ಈ ಜನಧ್ವನಿ ರೇಡಿಯೋ ತಮ್ಮದೇ ರೇಡಿಯೋ, ತಾವು ಇದನ್ನ ಬಳಸ್ಕೊಳ್ಳಿ. ಈ ಜನಧ್ವನಿ ರೇಡಿಯೋ ತಮಗೆ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಕೊಡಬೇಕು, ಹೇಗೆ ರೂಪಿಸಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಅವರಿಗೆ ನೀಡಿ ತಾವು ಕೂಡ ಇದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಗಳನ್ನ ಕೇಳಿ ನೀವು ಕೂಡ ರೇಡಿಯೋ ರೀತಿಯಲ್ಲೇ ಬಹಳ ಶಕ್ತಿಯುತರಾಗಿ ಬದುಕಿ ಉತ್ತಮವಾದಂತಹ ಬಾಳನ್ನ ಬಾಳಿ ಅನ್ನೋ ಒಂದು ಸಂದೇಶವನ್ನ ನೀಡೋದಕ್ಕೆ ನನಗೆ ಖುಷಿಯಾಗತ್ತೆ. ಬಹಳ ಸಂತೋಷ ಸರ್. ಇಷ್ಟೊತ್ತು ವಿಶ್ವ ರೇಡಿಯೋ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ವಿಶ್ವ ರೇಡಿಯೋ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಇದರ ಆಚರಣೆಯ ಪ್ರಮುಖ ಗುರಿ ಉದ್ದೇಶಗಳು, ಹಾಗೆಯೇ ಈ ವರ್ಷ ಯಾವ ಒಂದು ಘೋಷವಾಕ್ಯದೊಂದಿಗೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದು ಕುರಿತು, ಭಾರತ ದೇಶದಲ್ಲಿ ಖಾಸಗಿ ರೇಡಿಯೋಗಳು ಶುರುವಾಗುವ ಮುಖಾಂತರ ಯಾವ ರೀತಿಯಾದಂಥ ಒಂದು ಪರಿವರ್ತನೆಯನ್ನು ತಂದು, ತದನಂತರ ಆಕಾಶವಾಣಿ ರೇಡಿಯೋ ತನ್ನ ಮುಖಾಂತರ ಒಂದಷ್ಟು ಕಾರ್ಯಕ್ರಮಗಳ ಮುಖಾಂತರ ಏನೆಲ್ಲ ಸಮುದಾಯದಲ್ಲಿ ಜಾಗೃತಿ ಹಾಗೂ ಅರಿವನ್ನು ಮೂಡಿಸ್ತಾ ಬಂತು ಅನ್ನೋದು ಕುರಿತು, ಆಕಾಶವಾಣಿಯಲ್ಲಿ ತಾವು ವೃತ್ತಿಯನ್ನು ನಿರ್ವಹಿಸಿದಂಥ ಕುರಿತು, ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಿದಂಥ ಕುರಿತು, ಒಟ್ಟಾರೆಯಾಗಿ ಆಕಾಶವಾಣಿಯಲ್ಲಿ ತಾವು ಕಂಡಂತಹ ವೃತ್ತಿ ಜೀವನದ ಅನುಭವ ಆಗಿರ್ಬೋದು, ಪ್ರಸ್ತುತ ದಿನಗಳಲ್ಲಿ ಈ ಸಮುದಾಯ ರೇಡಿಯೋಗಳು ಸಮುದಾಯದ ಅಗತ್ಯ ವಿಚಾರಗಳನ್ನು ತಲುಪಿಸುವ ನಿಟ್ಟಲ್ಲಿ ಯಾವ ರೀತಿಯೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ, ಇದರಲ್ಲಿ ಸಮುದಾಯದ ಪಾತ್ರ ಏನಿರುತ್ತೆ ಅನ್ನೋ ಕುರಿತು ಬಹಳ ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದ ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಜಾಗೃತಿಯನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ತುಂಬಾ ತುಂಬಾ ಧನ್ಯವಾದಗಳು. ತಮಗೂ ಕೂಡ ಜನಧ್ವನಿ ವಾಹಿನಿ ಹಾಗೂ ಶ್ರೀಕಾಂತ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶ್ವ ರೇಡಿಯೋ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ. ಇದುವರೆಗೂ ವಿಶ್ವ ರೇಡಿಯೋ ದಿನದ ಆಚರಣೆ ಮತ್ತು ರೇಡಿಯೋ ಮಾಧ್ಯಮದ ವೈಶಿಷ್ಟ್ಯತೆ ಮತ್ತು ಮಹತ್ವವನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂತವರು ಮೈಸೂರು ಆಕಾಶವಾಣಿಯ ನಿವೃತ್ತ ಉಪನಿರ್ದೇಶಕರಾದಂತಹ ಶ್ರೀಯುತ ಉಮೇಶ್ ಎಸ್ ರವರು. ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ರೇಡಿಯೋ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.